ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ರಘುರಾಜ್. ಸದ್ಯ ರಾಜ್ಯ ರಾಜಕೀಯದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಯಲ್ಲಿರ್ತಕ್ಕಂಥ ವಿಚಾರ ಅಂದ್ರೆ ಅದು ರಾಜ್ಯದಲ್ಲಿ ಸಿಎಂ ಬದಲಾಗ್ತಾರಾ, ಇರ್ತಕ್ಕಂಥ ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟು ಬೇರೊಬ್ಬರನ್ನ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಸಿಎಂ ಆಗಿ ಮಾಡ್ತಾರಾ ಅಂತಕ್ಕಂಥ ವಿಚಾರ ಬಹಳ ದೊಡ್ಡ ಮಟ್ಟದಲ್ಲಿ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇದೆ. ಏನು ಇದಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕರು ಮತ್ತೆ ಕಾಂಗ್ರೆಸ್ನ ಶಾಸಕರೇ ಬಹಳ ಒಂದು ಭಿನ್ನ ಮತ್ತೆ ವಿಭಿನ್ನವಾದಂತಹ ಹೇಳಿಕೆಗಳನ್ನ ಪ್ರತಿನಿತ್ಯ ಕೊಡ್ತಾ ಇರೋದನ್ನ ನಾವು ಗಮನಿಸಬಹುದು. ಆದ್ರೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ಲಿ ಅಂತಕ್ಕಂಥ ನಿಟ್ಟಿನಲ್ಲಿ ಪಕ್ಷದಲ್ಲಿರ್ತಕ್ಕಂಥ ಬಹಳಷ್ಟು ನಾಯಕರು ಈಗಾಗಲೇ ಅವರ ಪರವಾಗಿ ಒಂದು ಚಕಾರವನ್ನ ಎತ್ತಾ ಇದ್ದಾರೆ. ಪ್ರಮುಖವಾಗಿ ಶಾಸಕರು ಕೂಡ ಅವರ ಪರವಾಗಿ ಮಾತನಾಡ್ತಾ ಇದ್ದಾರೆ, ಕೆಲವರು ಶಾಸಕರು ಮಾತನಾಡ್ತಾ ಇದ್ದಾರೆ. ಜೊತೆಗೆ ಜಿಲ್ಲಾ ಮಟ್ಟದಲ್ಲಿರ್ತಕ್ಕಂಥ ನಾಯಕರುಗಳು ಅಂದ್ರೆ ಪಕ್ಷದಲ್ಲಿರ್ತಕ್ಕಂಥ ನಾಯಕರುಗಳು ಕೂಡ ಈ ಬಗ್ಗೆ ಒಂದು ಏನು ಒತ್ತಡವನ್ನ ಹಾಕ್ತಾ ಇರ್ತಕ್ಕಂಥದ್ದು. ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ಸಿಎಂ ಆಗ್ಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಈಗಾಗಲೇ ಬಹಳ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಇದೀಗ ಜಿಲ್ಲಾ ಮಟ್ಟದಲ್ಲಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರ ಅಭಿಮಾನಿಗಳು ಇದೀಗ ಏನು ಅವರಿಗೆ ಒಂದು ಸಿಎಂ ಸ್ಥಾನವನ್ನ ಸಿಗ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇದೀಗ ಅವರು ದೇವರ ಒಂದು ಮೊರೆ ಹೋಗಿರ್ತಕ್ಕಂಥದ್ದು. ಈ ಒಂದು ಸುದ್ದಿಯನ್ನ ಹೇಳ್ತೀನಿ. ಅದಕ್ಕೂ ಮುಂಚೆ ವೀಕ್ಷಕರೇ, ತಾವು ನ್ಯೂಸ್ 18 ಕನ್ನಡದ ಒಂದು ಯೂಟ್ಯೂಬ್ ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ಮತ್ತೆ ಯೂಟ್ಯೂಬ್ ನ ಎಲ್ಲ ಒಂದು ಸುದ್ದಿಗಳನ್ನು ಕೂಡ ತಾವು ಶೇರ್ ಮಾಡಿ, ಮತ್ತೆ ನಮ್ಮ ಒಂದು ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ನ ಪೇಜ್ ಅನ್ನ ತಾವು ಫಾಲೋ ಮಾಡಿ, ಸುದ್ದಿಗಳನ್ನ ಲೈಕ್ ಮಾಡಿ ಅಂತಕ್ಕಂಥ ಒಂದು ಮನವಿಯನ್ನ ಮಾಡ್ತಾ ಇದ್ದೀವಿ. ಇನ್ನು ವೀಕ್ಷಕರೇ, ಏನು ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರ ಅಭಿಮಾನಿಗಳು ಇವತ್ತು ಕೋಲಾರಮ್ಮ ದೇವಿಗೆ ಅಂದ್ರೆ ಕೋಲಾರದ ಅಧಿದೇವತೆ ಆಗಿರ್ತಕ್ಕಂಥ ಕೋಲಾರಮ್ಮ ದೇವಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಪೂಜೆಯನ್ನು ಸಲ್ಲಿಕೆ ಮಾಡಿದ್ದಾರೆ. ಏನು ಡಿ ಕೆ ಶಿವಕುಮಾರ್ ಅವರ ಅಭಿಮಾನದ ಬಳಗದ ವತಿಯಿಂದ ಇವತ್ತು ವಿಶೇಷವಾಗಿರ್ತಕ್ಕಂಥ ಒಂದು ಪೂಜೆಯನ್ನ ಸಲ್ಲಿಕೆ ಮಾಡಿರ್ತಕ್ಕಂಥದ್ದು. ಜಿಲ್ಲಾಧ್ಯಕ್ಷ ಆಗಿರ್ತಕ್ಕಂಥ ಸುಜಿತ್ ಗೌಡ ಅವರ ನೇತೃತ್ವದಲ್ಲಿ ಸುಮಾರು 50ಕ್ಕೂ ಹೆಚ್ಚು ಕಾರ್ಯಕರ್ತರು ಇವತ್ತು ಕೋಲಾರಮ್ಮ ದೇವಿಗೆ ವಿಶೇಷ ಒಂದು ಪೂಜೆಯನ್ನು ಸಲ್ಲಿಕೆ ಮಾಡಿ ಜನವರಿ ತಿಂಗಳಲ್ಲಿ ಡಿ ಕೆ ಶಿವಕುಮಾರ್ ಅವರು ಏನ್ ಸಿಎಂ ಆಗ್ತಾರೆ ಅಂತಕ್ಕಂಥ ಒಂದು ಘೋಷಣೆಯನ್ನು ಮಾಡಿರ್ತಕ್ಕಂಥದ್ದು. ಶಿವಕುಮಾರ್ ಅವರ ಒಂದು ಫೋಟೋಗಳನ್ನ ಹಿಡಿದುಕೊಂಡು ತಾಯಿ ಕೋಲಾರಮ್ಮ ದೇವಿಗೆ ಇವತ್ತು ವಿಶೇಷವಾದಂತಹ ಒಂದು ಪೂಜೆಯನ್ನು ಸಲ್ಲಿಕೆ ಮಾಡಿರ್ತಕ್ಕಂಥದ್ದು. ನಂತರ ಏನು ಕೋಲಾರಮ್ಮ ದೇವಸ್ಥಾನದ ಎದುರು ಏನು 101 ತೆಂಗಿನಕಾಯಿಯನ್ನ ಈಡುಗಾಯಾಗಿ ಹೊಡೆದು ಇನ್ನು ಜನವರಿ ತಿಂಗಳಲ್ಲಿ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ಲಿ ಅಂತಕ್ಕಂಥ ಒಂದು ಹರಕೆಯನ್ನ ಇದೀಗ ದೇವರಿಗೆ ಸಲ್ಲಿಸಿರ್ತಕ್ಕಂಥದ್ದು. ಮತ್ತೆ ಒಂದು ಪೂಜೆ ಆದ ನಂತರ ಮಾತನಾಡಿದಂತಹ ಜಿಲ್ಲಾಧ್ಯಕ್ಷ ಸುಜಿತ್ ಗೌಡ ಅವರು ಖಂಡಿತ ಏನೋ ಸಿಎಂ ಸಿದ್ದರಾಮಯ್ಯನವರು ಉತ್ತಮವಾದಂತಹ ಒಂದು ಆಡಳಿತವನ್ನ ರಾಜ್ಯದಲ್ಲಿ ಕೊಟ್ಟಿದ್ದಾರೆ. ಈ ಹಿಂದೆ ಅವರು ಕೂಡ ಬಹಳ ಸುದೀರ್ಘವಾಗಿ ಅಂದ್ರೆ 5 ವರ್ಷಗಳ ಕಾಲ ಸಿಎಂ ಆಗಿದ್ರು. ಆದ್ರೆ ಇದೀಗ ಏನು ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ಬೇಕು ಅಂತಕ್ಕಂಥ ಒತ್ತಾಯ ನಮ್ದಾಗಿರುತ್ತೆ. ಖಂಡಿತ ಸಿದ್ದರಾಮಯ್ಯನವರು ಅದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ. ಮತ್ತೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆದ್ರೆ ಮತ್ತೆ ಒಂದು ದೊಡ್ಡ ಮಟ್ಟದಲ್ಲಿ ನಾವು ದೇವಸ್ಥಾನದಲ್ಲಿ ಪೂಜೆಯನ್ನ ಮಾಡಿಸ್ತೀವಿ. ಖಂಡಿತ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಅಂತಕ್ಕಂಥ ಒಂದು ಭರವಸೆ ಮಾತುಗಳನ್ನ ಇದೀಗ ಡಿ ಕೆ ಶಿವಕುಮಾರ್ ಅವರ ಅಭಿಮಾನದ ಬಳಗದ ಜಿಲ್ಲಾಧ್ಯಕ್ಷ ಹೇಳಿರ್ತಕ್ಕಂಥದ್ದು. ಸ್ಪೆಷಲ್ ದಿವಸ ಅಂತ ಅಂದ್ಬಿಟ್ಟು ಇವತ್ತು ಪೂಜೆ ಮಾಡಿಸಿ ನಮ್ಮ ಸಾಹೇಬ್ರ ಸಿ ಎಂ ಆಗಲಿ ಅಂತ ಅಂದ್ಬಿಟ್ಟು ಪೂಜೆ ಮಾಡಿಸಿದ್ದೀರಿ. 101 ತೆಂಗಿನಕಾಯಿ ಹೊಡೆದು ಪೂಜೆ ಮಾಡಿ ನಮ್ಮ ಸಾಹೇಬ್ ಮುಂದಿನ ದಿನಗಳಲ್ಲಿ ಸಿ ಎಂ ಆಗಲಿ ಅಂತ ಅಂದ್ಬಿಟ್ಟು ಮುಕ್ಕೊಂಡು ಇವತ್ತು ತೆಂಗಿನಕಾಯಿ ಹೊಡೆದಿದ್ದೀರಿ. ಅದೇ ರೀತಿ ಸಿದ್ದರಾಮಯ್ಯ ಅವರು 2 ವರ್ಷ ಇದು ಮಾಡಿದ್ದಾರೆ. ಅದೇ ರೀತಿ 2 ವರ್ಷ ನಮ್ಮ ಇದು ಡಿ ಕೆ ಶಿವಕುಮಾರ್ ಸಾಹೇಬ್ರು ಬಿಟ್ಕೊಡ್ಬೇಕಂತ ಕೇಳ್ಕೊಂತ ಪೂಜೆ ಮಾಡಿಸಿ ಇದು ಮಾಡಿದ್ದೀವಿ. ಸರ್, ಕಾಂಗ್ರೆಸ್ ಪಕ್ಷನ ಕಟ್ಟಕ್ಕೆ ಸುಮಾರು 5 ವರ್ಷ ಅವರೇ ಕರ್ನಾಟಕದಲ್ಲ ಸುತ್ತಿ ಎಲ್ಲ ಇದು ಮಾಡಿ ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತಂದಿದ್ದಾರೆ. ಹಂಗಾಗಿ ಅವ್ರಿಗೆ ಬಿಟ್ಕೊಡ್ಬೇಕಂತ ಅಂದ್ಬಿಟ್ಟು ಕೇಳ್ಕೊಂತೀವಿ. ಸಿದ್ದರಾಮಯ್ಯರು ಕೆಲಸ ಮಾಡ್ತಾವ್ರು ಇಲ್ಲ ಅಂತ ಹೇಳ್ತಾ ಇಲ್ಲ. ಅಧಿಕಾರದಲ್ಲಿ 2018ರಲ್ಲಿ 70 ಸೀಟ್ ಇತ್ತು. ಅವಾಗ ತಿರ್ಗಾ ನಮ್ಮ ಸಾಹೇಬರು ಅಧ್ಯಕ್ಷ ಆದಮೇಲೆ ತಿರ್ಗಾ 136 ಸೀಟ್ ನಾವು ತಂದು ಇವತ್ತು ಪಕ್ಷ ಅಧಿಕಾರಕ್ಕೆ ತಂದಿದ್ದಾರೆ. ಹಂಗಾಗಿ ಅವ್ರಿಗೆ ಬಿಟ್ಕೊಡ್ಬೇಕಂತ ಕೇಳ್ಕೊಂತೀವಿ. ಇನ್ನು ಇತ್ತೀಚೆಗೆ ಕೋಲಾರದಲ್ಲಿ ಸಚಿವ ಸ್ಥಾನಕ್ಕೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಪೈಪೋಟಿ ಕೂಡ ಎದುರಾಗಿದೆ. ಇರ್ತಕ್ಕಂಥ 4 ಶಾಸಕರಲ್ಲಿ ಏನು ಈಗಾಗಲೇ 2 ಪ್ರಬಲ ಆಕಾಂಕ್ಷಿಗಳಿರ್ತಕ್ಕಂಥದ್ದು ಅಂದ್ರೆ ಬಂಗಾರಪೇಟೆ ಕಾಂಗ್ರೆಸ್ ಶಾಸಕ ಆಗಿರ್ತಕ್ಕಂಥ ಎಸ್.ಎನ್. ನಾರಾಯಣಸ್ವಾಮಿ ಮತ್ತೆ ಕೋಲಾರದ ಕಾಂಗ್ರೆಸ್ ಶಾಸಕರು ಆಗಿರ್ತಕ್ಕಂಥ ಕೊತ್ತೂರು ಮಂಜುನಾಥ್ ಅವರ ಮಧ್ಯೆ ಇದೀಗ ಬಹಳಷ್ಟೊಂದು ಪೈಪೋಟಿ ಇದೀಗ ಉಂಟಾಗಿರ್ತಕ್ಕಂಥದ್ದು. ಏನು 3 ಬಾರಿ ಗೆದ್ದಿರ್ತಕ್ಕಂಥ ಎಸ್.ಎನ್. ನಾರಾಯಣಸ್ವಾಮಿ ಅವರು ಒಂದ್ ಕಡೆ ಏನು ಸಚಿವ ಸ್ಥಾನದ ಆಕಾಂಕ್ಷಿ ಆದ್ರೆ ಮತ್ತೊಂದ್ ಕಡೆ 2ನೇ ಬಾರಿಗೆ ಶಾಸಕರಾಗಿ ಆಯ್ಕೆ ಆಗಿರ್ತಕ್ಕಂಥ ಕೊತ್ತೂರು ಮಂಜುನಾಥ್ ಅವರು ಅದೇ ಒಂದು ರೀತಿಯಲ್ಲಿ ಅವರು ಕೂಡ ಒಂದು ಪ್ರಬಲವಾದಂತಹ ಒಂದು ಪೈಪೋಟಿಯನ್ನ ಶಾಸಕ ಎಸ್.ಎನ್. ನಾರಾಯಣಸ್ವಾಮಿ ಕೊಡ್ತಾ ಇದ್ದಾರೆ. ಅವರು ಕೂಡ ಇತ್ತೀಚೆಗೆ ಅಂದ್ರೆ ಬಂಗಾರಪೇಟೆ ಕಾಂಗ್ರೆಸ್ ಶಾಸಕ ಎಸ್.ಎನ್. ನಾರಾಯಣಸ್ವಾಮಿ ಅವರು ಇತ್ತೀಚೆಗೆ ಒಂದು ಪೂಜೆಯನ್ನು ಕೂಡ ಮಾಡಿದ್ರು. ಏನು ಕೋಲಾರಮ್ಮ ದೇವಸ್ಥಾನಕ್ಕೆ ಅವರು ಕೂಡ ಆಗಮಿಸಿ ಇಲ್ಲಿ ವಿಶೇಷವಾದಂತಹ ಒಂದು ಪೂಜೆಯನ್ನು ಮಾಡಿ ತಾಯಿ ಕೋಲಾರಮ್ಮ ದೇವಿಗೆ ಒಂದು ಪೂಜೆಯನ್ನು ಸಲ್ಲಿಕೆ ಮಾಡಿದ ನಂತರ 101 ತೆಂಗಿನಕಾಯಿಯನ್ನು ಹೊಡೆದು ಸಚಿವರು ಆಗ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ವಿಶೇಷವಾದಂತಹ ಒಂದು ಪೂಜೆಯನ್ನು ಕೂಡ ಸಲ್ಲಿಕೆ ಮಾಡಿದ್ರು. ಈ ನಿಟ್ಟಿನಲ್ಲಿ ತಾಯಿ ಕೋಲಾರಮ್ಮ ದೇವಿಗೆ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅವರ ಅಭಿಮಾನಿಗಳು ಇದೀಗ ತಾಯಿ ಕೋಲಾರಮ್ಮ ದೇವಿಗೆ ಒಂದು ಪೂಜೆಯನ್ನು ಸಲ್ಲಿಕೆ ಮಾಡಿ ದೇವರ ಒಂದು ಮೊರೆ ಹೋಗಿರ್ತಕ್ಕಂಥದ್ದು. ಮತ್ತೊಂದ್ ಕಡೆ ಕಾಂಗ್ರೆಸ್ ಶಾಸಕ ಆಗಿರ್ತಕ್ಕಂಥ ಎಸ್.ಎನ್. ನಾರಾಯಣಸ್ವಾಮಿ ಅವರು ಸಚಿವರು ಆಗ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ವಿಶೇಷವಾಗಿರ್ತಕ್ಕಂಥ ಪೂಜೆಯನ್ನ ತಾಯಿ ಕೋಲಾರಮ್ಮ ದೇವಿಗೆ ಒಂದು ಸಲ್ಲಿಕೆ ಮಾಡಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಒಟ್ಟಾರೆಯಾಗಿ ಕೋಲಾರದ ಅಧಿದೇವತೆ ಆಗಿರತಕ್ಕಂಥ ಕೋಲಾರಮ್ಮ ದೇವಸ್ಥಾನ ಬಹಳ ಒಂದು ಮಹಿಮೆ ಉಳ್ಳಂತಹ
ಒಂದು ದೇವಸ್ಥಾನ ಆಗಿರ್ತಕ್ಕಂಥದ್ದು. ಏನು ಈ ಒಂದು ದೇವರ ಒಂದು ದರ್ಶನವನ್ನು ಪಡ್ಕೊಂಡ್ರೆ ಸಕಲ ಒಂದು ಸಿದ್ಧಿ ಕೂಡ ಪ್ರಾಪ್ತಿಯಾಗುತ್ತೆ, ಮತ್ತೆ ಒಂದು ಕೋರಿಕೆಯು ಕೂಡ ಈಡೇರುತ್ತೆ ಅಂತಕ್ಕಂಥ ಒಂದು ಗಟ್ಟಿಯಾಗಿರ್ತಕ್ಕಂಥ ಒಂದು ನಂಬಿಕೆ ಇರತಕ್ಕಂಥದ್ದು. ಹಾಗಾಗಿನೇ ಮೈಸೂರಿನ ಚಾಮುಂಡೇಶ್ವರಿ ತಾಯಿಗೆ ಯಾವ ರೀತಿಯಲ್ಲಿ ಭಕ್ತಗಣ ಅಲ್ಲಿ ಸೇರ್ತಾರೆ, ಯಾವ ರೀತಿ ದೇವರಿಗೆ ಒಂದು ಹರಕೆಗಳನ್ನು ಹೊತ್ಕೊಳ್ತಾರೆ, ಹಾಗಾಗಿನೇ ಈ ಒಂದು ಕೋಲಾರಮ್ಮ ದೇವಿ ಕೂಡ ಅದೇ ರೀತಿಯಲ್ಲೂ ಕೂಡ ಇಲ್ಲಿ ತಗಣ ಇರ್ತಕ್ಕಂಥದ್ದು. ಇತ್ತೀಚೆಗೆ ರಾಜಕೀಯ ನಾಯಕರು ಕೂಡ ಕೋಲಾರಮ್ಮ ದೇವಿಯ ಒಂದು ಮೊರೆ ಹೋಗ್ತಾ ಇರ್ತಕ್ಕಂಥದ್ದು. ಬಹಳಷ್ಟು ರಾಜಕೀಯ ನಾಯಕರು ಒಂದು ಕೋಲಾರಮ್ಮ ದೇವಿಗೆ ವಿಶೇಷವಾಗಿರ್ತಕ್ಕಂಥ ಪೂಜೆಗಳನ್ನ ನಾವು ಸಲ್ಲಿಕೆ ಮಾಡೋದನ್ನ ನಾವು ನೋಡಿದೀವಿ. ಇದೀಗ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ಕೂಡ ಏನು ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಕೋಲಾರಮ್ಮ ದೇವಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಪೂಜೆಯನ್ನು ಕೂಡ ಸಲ್ಲಿಕೆ ಮಾಡಿರ್ತಕ್ಕಂಥದ್ದು. ರಘುರಾಜ್, ನ್ಯೂಸ್ 18 ಕೋಲಾರ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.